ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೂವಿ ಮಾತು ಯೂಟ್ಯೂಬ್ ಚಾನಲ್. 90s ದಶಕದ ಮಕ್ಕಳ ಫೇವರೇಟ್ ಸಿನಿಮಾ ಅಂದ್ರೆ ಅದು ಅನಾಕೊಂಡ. ಆ ದೊಡ್ಡ ಹಾವು, ಕಾಡಿನ ಮಧ್ಯ ಬರೋ ಭಯ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ. ಆದ್ರೆ ಈಗ 2025ರಲ್ಲಿ ಬಂದಿರುವಂತಹ ಹೊಸ ಅನಾಕೊಂಡ ಸಿನಿಮಾ ಹಾಗಲ್ಲ. ಇದೊಂದು ಹೊಸ ಪ್ರಯೋಗ ಅಂತಾನೆ ಹೇಳ್ಬೋದು. ಇದೊಂದು ಹಾರರ್ ಜೊತೆಗೆ ಫುಲ್ ಕಾಮಿಡಿ ಇರೋ ಸಿನಿಮಾ. ಜಾಕ್ ಬ್ಲ್ಯಾಕ್ ಮತ್ತು ಫಾಲ್ ರೂಡ್ ಅವರ ಕಾಂಬಿನೇಷನ್ ಅಲ್ಲಿ ಬಂದಿರುವಂತಹ ಈ ಸಿನಿಮಾ ಹೇಗಿದೆ, ಇದನ್ನ ನೋಡೋಕೆ ವರ್ತ್ ಇದೆಯಾ ಇಲ್ವಾ, ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಇನ್ನು ಈ ಸಿನಿಮಾದ ಕತೆ ಬಗ್ಗೆ ಹೇಳೋದಾದ್ರೆ, ಇದೊಂದು ಮೆಟಾ ಕಾಮಿಡಿ ಸಿನಿಮಾ. ಅಂದ್ರೆ ಸಿನಿಮಾದ ಒಳಗಡೆ ಇನ್ನೊಂದು ಸಿನಿಮಾ ಮಾಡೋ ಪ್ರಯತ್ನ. ಹೀರೋಗಳಾದ ಡಗ್ ಮತ್ತು ಗ್ರಿಫ್ ಇಬ್ರು ಬಾಲ್ಯದ ಸ್ನೇಹಿತರು. ಇವರಿಬ್ಬರಿಗೂ ನಮ್ಮ ಹಾಗೆ ಒಂದು ಅನಾಕೊಂಡ ನೋಡ್ಬೇಕು, ಅದ್ರ ಬಗ್ಗೆ ಸಿನಿಮಾ ಮಾಡ್ಬೇಕು ಅನ್ನೋ ಆಸೆ. ಅದರಲ್ಲೂ 1997ರಲ್ಲಿ ಬಂದಂತಹ ಒರಿಜಿನಲ್ ಅನಾಕೊಂಡ ಸಿನಿಮಾ ಅಂದ್ರೆ ಇವರಿಬ್ಬರಿಗೂ ಪಂಚಪ್ರಾಣ. ಈಗ ಇವರಿಬ್ಬರಿಗೂ ವಯಸ್ಸಾಗಿದೆ, ಲೈಫ್ ಅಲ್ಲಿ ಬೋರ್ ಆಗಿದೆ. ಹಾಗಾಗಿ ಏನಾದ್ರೂ ಸಾಧನೆ ಮಾಡ್ಬೇಕಂತ ನಿರ್ಧಾರ ಮಾಡಿ ಅಮೆಜಾನ್ ಕಾರ್ಡ್ಗೆ ಹೋಗಿ ತಮ್ಮದೇ ಆದ ಅನಾಕೊಂಡ ಸಿನಿಮಾನ ರೀಮೇಕ್ ಮಾಡ್ಬೇಕಂತ ಯೋಚನೆ ಮಾಡ್ತಾರೆ. ಆದ್ರೆ ಟ್ವಿಸ್ಟ್ ಏನಂದ್ರೆ, ಅಲ್ಲಿ ಶೂಟಿಂಗ್ ಹೋದಾಗ ಅವರಿಗೆ ನಿಜವಾದ ದೈತ್ಯ ಅನಾಕೊಂಡ ಎದುರಾಗುತ್ತೆ. ಈ ರಿಯಲ್ ಹಾವಿನಿಂದ ಅವರು ಹೇಗ್ ತಪ್ಪಿಸ್ಕೋತಾರೆ, ಅವ್ರು ಹೇಗ್ ಬದುಕುಳಿದು ಬರ್ತಾರೆ ಅನ್ನೋದನ್ನ ಈ ಸಿನಿಮಾದಲ್ಲಿ ನೀವು ನೋಡಿ ತಿಳ್ಕೊಬೇಕಾಗತ್ತೆ. ಇನ್ನು ಈ ಒಂದು ಸಿನಿಮಾದಲ್ಲಿ ನನ್ಗೆ ಏನೆಲ್ಲ ಇಷ್ಟ ಆಯ್ತು ಅನ್ನೋದ್ರ ಬಗ್ಗೆ ಮಾತಾಡೋದಾದ್ರೆ, ಜಾಕ್ ಬ್ಲ್ಯಾಕ್ ಮತ್ತು ಫಾಲ್ ರೂಡ್ ಅವರ ಕಾಂಬಿನೇಷನ್ ಬಂದಿರುವಂತಹ ಆ ಕಾಮಿಡಿ ಸೀನ್ಗಳು, ಆ ಟೈಮಿಂಗ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಸೀರಿಯಸ್ ಆಗಿರೋ ಟೈಮಲ್ಲಿ ಕೂಡ ಆ ತಮಾಷೆಯ ಸೀನ್ಗಳು ಎಲ್ರಿಗೂ ಇಷ್ಟ ಆಗುತ್ತೆ. ಹಳೆ ಸಿನಿಮಾವನ್ನೇ ಮತ್ತೆ ಮಾಡದೆ ಆ ಹಳೆ ಸಿನಿಮಾವನ್ನೇ ಇಷ್ಟಪಡೋ ಫ್ಯಾನ್ಸ್ಗೆ ಒಂದೊಳ್ಳೆ ಕತೆ ಹೇಳುವಂತಹ ಸಿನಿಮಾ ಇದಾಗಿದೆ. ನೀವು ಲಾಜಿಕ್ ಹುಡುಕದೆ ಬರೀ ಮಜಾ ಮಾಡ್ಬೇಕಂತ ಈ ಸಿನಿಮಾಗೆ ಹೋದ್ರೆ ನಿಮಗೆ ಈ ಸಿನಿಮಾ ತುಂಬಾನೇ ಇಷ್ಟ ಆಗುತ್ತೆ. ಕೆಲವು ದೃಶ್ಯಗಳಂತೂ ನಿಮಗೆ ನಕ್ಕು ನಗಿಸಿ ಹೊಟ್ಟೆ ಹುಣ್ಣಾಗಿಸುವಷ್ಟು ಇದಾವಂತಾನೆ ಹೇಳ್ಬೋದು. ಇನ್ನು ಈ ಒಂದು ಸಿನಿಮಾದಲ್ಲಿ ನನ್ಗೆ ಪರ್ಸನಲಿ ಏನೆಲ್ಲ ಇಷ್ಟ ಆಗ್ಲಿಲ್ಲ ಅಂತ ಹೇಳೋದಾದ್ರೆ, ನೀವು ಒರಿಜಿನಲ್ ಅನಾಕೊಂಡ ಸಿನಿಮಾ ನೋಡಿ ಈ ಸಿನಿಮಾನ ನೋಡಕಂತ ಹೋದ್ರೆ ನಿಮ್ಗೆ ತುಂಬಾ ನಿರಾಸೆ ಆಗುತ್ತೆ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಆ ಹಾವಿನ ಗ್ರಾಫಿಕ್ಸ್ ಆಗ್ಲಿ, ಆ ರಿಯಲಿಸ್ಟಿಕ್ ಆಗ್ಲಿ ಅಷ್ಟೊಂದು ಭಯ ಅಂತ ಪಡಿಸೋದೇ ಇಲ್ಲ. ಕೆಲವೊಮ್ಮೆ ಇದು ಕಾಮಿಡಿ ಸಿನಿಮಾನ ಅಥವಾ ಥ್ರಿಲ್ಲರ್ ಮೂವಿನ ಅಥವಾ ಹಾರರ್ ಮೂವಿನ ಅಂತ ಕನ್ಫ್ಯೂಸ್ ಆಗುತ್ತೆ. ಒಟ್ಟಾರೆ ಹೇಳೋದಾದ್ರೆ ಅನಾಕೊಂಡ 2025 ಒಂದು ಟೈಮ್ ಪಾಸ್ ಫನ್ ಮೂವಿ ಅಂತಾನೆ ಹೇಳ್ಬೋದು. ಇದನ್ನ ನೀವು ತುಂಬಾ ಸೀರಿಯಸ್ ಆಗಿ ತಗೋಬಾರ್ದು. ಫ್ರೆಂಡ್ಸ್ ಜೊತೆ ಕೂತು ಪಾಪ್ಕಾರ್ನ್ ತಿಂತ ನಗ್ತಾ ನೋಡೋಕೆ ಈ ಸಿನಿಮಾ ಮಸ್ತ್ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ಪ್ರೇಕ್ಷಕನಾಗಿ ಈ ಸಿನಿಮಾಗೆ ನಾನು ರೇಟಿಂಗ್ ಕೊಡೋದಾದ್ರೆ 5/3 ಅಂತ ಕೊಡ್ತೀನಿ. ನೀವು ಈ ಸಿನಿಮಾನ ನೋಡಿದ್ರೆ ನಿಮ್ಗೆ ಹೇಗ ಅನಿಸ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.